ಓಕೆ, ನಾವು ಇದೊಂದು ವಿಡಿಯೋದಲ್ಲಿ ಅನುಸೂಚಿಗಳು 12 ಅನುಸೂಚಿಗಳು ಬರ್ತಾವಲ್ಲ, ಈ ಅನುಸೂಚಿಗಳನ್ನು ಅಧ್ಯಯನ ಮಾಡ್ತಾ ಇರುವಂಥದ್ದು. ಈಗ ಮೊದಲನೇ ಅನುಸೂಚಿ ನಮಗೇನು ತಿಳಿಸ್ಕೊಡ್ತದೆ ಅಂದರೆ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನು ತಿಳಿಸ್ಕೊಡ್ತದೆ. ಮತ್ತು ಅನುಸೂಚಿ 2 ಏನು ತಿಳಿಸ್ಕೊಡ್ತದೆ ಅಂದರೆ ರಾಷ್ಟ್ರಪತಿ, ರಾಜ್ಯಪಾಲ ಮತ್ತು ಕೇಂದ್ರ ರಾಜ್ಯ ಶಾಸಕಾಂಗಗಳ ಸಭಾಪತಿಗಳ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರ ಹಾಗೂ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರ ವೇತನ ಮತ್ತು ಭತ್ಯೆಗಳ ಬಗ್ಗೆ ಸಂಬಂಧಿಸಿದ್ದು ಅನುಸೂಚಿ 2. ಅನುಸೂಚಿ 3 ಸಚಿವರಿಗೆ, ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ, ನ್ಯಾಯಾಧೀಶರಿಗೆ ಮತ್ತು ಕಂಟ್ರೋಲರ್, ಆಡಿಟರ್ ಜನರಲ್ಗೆ ಪ್ರತಿಜ್ಞಾವಧಿ ವಿಧಾನ ಮಾಡೋದು. ಓಕೆ, ಮತ್ತು ಅನುಸೂಚಿ 4 ಏನು ಹೇಳ್ತದೆ ಅಂದರೆ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ ಬಗ್ಗೆ ತಿಳಿಸ್ತದೆ. ಅನುಸೂಚಿ 5 ಅನುಸೂಚಿತ ಪ್ರದೇಶಗಳ ಮತ್ತು ಬುಡಕಟ್ಟು ಆಡಳಿತ ಹಾಗೂ ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಯಮಗಳು. ಅನುಸೂಚಿ 6 ಈ ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಲ್ಲಿ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದ ನಿಯಮಗಳು. ಮತ್ತು ಅನುಸೂಚಿ 7 ಏನು ಹೇಳ್ತದೆ ಅಂದರೆ ಅನುಸೂಚಿ 7 ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರಗಳ ಹಂಚಿಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇರುವಂಥ ಅಧಿಕಾರಗಳ ಬಗ್ಗೆ ತಿಳಿಸ್ತದೆ. ಮತ್ತು ಅನುಸೂಚಿ 8 ಭಾರತದ 22 ಭಾಷೆಗಳನ್ನು ನಮೂದಿಸುವುದು. ಅಧಿಕೃತವಾಗಿ 22 ಭಾಷೆಗಳು ರಾಷ್ಟ್ರೀಯ ಭಾಷೆಗಳಂತ. ಓಕೆ, ಭಾರತದ ರಾಷ್ಟ್ರೀಯ ಭಾಷೆ ಅಲ್ಲ, 22 ಭಾಷೆಗಳನ್ನು ಇಲ್ಲಿ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಭಾಷೆಗಳನ್ನು ಜಾರಿ ತಂದಿದ್ದಾರೆ. ಇನ್ನು ಅನುಸೂಚಿ 9ರಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಂಗೀಕರಿಸಿದ ಭೂ ಸುಧಾರಣಾ ಮತ್ತು ಇತರ ಕೆಲವು ಮುಖ್ಯ ಕಾಯ್ದೆಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ತಡೆಯಲು ನಮೂದಿಸಲಾಗಿದೆ. ಅನುಸೂಚಿ 9 ಇದರ ಬಗ್ಗೆ ತಿಳಿಸುತ್ತದೆ. ಇನ್ನು ಮತ್ತೆ ಅನುಸೂಚಿ 10 ಏನು ತಿಳಿಸ್ತದೆ? ಅನುಸೂಚಿ 10 ಪಕ್ಷಾಂತರ ನಿಷೇಧ ಕಾನೂನು ಅನ್ನು ಇಲ್ಲಿ ತಿಳಿಸ್ತದೆ. ಅನುಸೂಚಿ 10ರಲ್ಲಿ. ಅನುಸೂಚಿ 11ರಲ್ಲಿ ಪಂಚಾಯಿತಿ ಸಂಸ್ಥೆಗಳು ಅಧಿಕಾರಗಳು ಮತ್ತು ಜವಾಬ್ದಾರಿಗಳು ಇಲ್ಲಿ ತಿಳಿಸ್ತದೆ. ಅದಕ್ಕೆ ಅನುಸೂಚಿ 12ರಲ್ಲಿ ಮುನ್ಸಿಪಾಲ್ಟಿಗಳು ಮತ್ತು ಮುನ್ಸಿಪಾಲ್ಟಿ ಅಧಿಕಾರಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಇಲ್ಲಿ ತಿಳಿಸ್ತದೆ. ಓಕೆ, ಇಷ್ಟು ಏನಪ್ಪ ಅಂದರೆ ಸಂವಿಧಾನ ಬರುವಂಥ 12 ಅನುಸೂಚಿಗಳ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ವಿವರಣೆ ಇರುತ್ತೆ. ಅನುಸೂಚಿಗಳು ಏನು ಕೆಲಸ ಮಾಡ್ತೀವಿ, ಕಾರ್ಯ ಮಾಡ್ತೋಮಕ್ಕೆ ಇವಷ್ಟು ಅನುಸೂಚಿಗಳನ್ನ ಇಲ್ಲಿ ಬರೆದು ನಿಮ್ಗೆ ತಿಳಿಸಿರುವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತನ್ನ ಬರಲಿಕ್ಕೆ ಹೋಗ್ಬಿಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಉಪಯುಕ್ತ ಮಾಹಿತಿಯನ್ನು ಹಂಚಿಕೊಳ್ರಿ. ಅನುಸೂಚಿಗಳ ಬಗ್ಗೆ ಒಂದು ಮಾತು ಕೇಳ್ತಾರೆ. ಸಂವಿಧಾನ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಈ PDF ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತಾನೆ, ಟೆಲಿಗ್ರಾಮ್ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು.